ಕ್ರಿಪ್ಟೋ ಕರೆನ್ಸಿಗಳ ಪೊನ್ಸಿ ಸ್ಕೀಮ್ಗಳ ಲೀಸ್ಟ್ ಅಲ್ಲಿ ಈ ಒಂದು ಗೇಮಿಂಗ್ ಕಾಯಿನ್ ಕೂಡ ಒಂದು. ಈ ಒಂದು ಹೊಸ ಗೇಮಿಂಗ್ ಕಾಯಿನ್ ಬರ್ತಾ ಇದೆ. ಇದು ಗೇಮಿಂಗ್ ಇಂಡಸ್ಟ್ರಿನ ರೆವಲ್ಯೂಷನೈಸ್ ಮಾಡ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ಇದು 5 ಪಟ್ಟು ಹೋಗ್ಬೋದು, 10 ಪಟ್ಟು ಹೋಗ್ಬೋದು, ಅಥವಾ ಜಾಸ್ತಿ ಬೆಲೆ ಬಾಳ್ಬೋದು ಅನ್ನುವಂತಹ ಕೇವಲ ನಂಬಿಕೆ ಆಧಾರಿತ ಹಲವಾರು ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನ ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನ ನೀವು ನೋಡಿರ್ಬೋದು. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ತಗೋಣ. ಅಮೆರಿಕದಲ್ಲಿ ಒಂದು ದೊಡ್ಡ ರಿಟೇಲ್ ಗೇಮಿಂಗ್ ಕಂಪನಿ ಇದೆ. ಅದರ ಹೆಸರು ಗೇಮ್ ಸ್ಟಾಪ್ ಅಂತ ಹೇಳಿ. ಇವರ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ ಸುಮಾರು $10 ಬಿಲಿಯನ್. ಇವರು ಹಲವಾರು ತಿಂಗಳಿಂದ 4,910 ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿ ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಟ್ಟಿದ್ದಾರೆ. ಇದನ್ನ ನೀವು ಅಮೆರಿಕದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ಗೆ ವೆಬ್ಸೈಟ್ ನ ಚೆಕ್ ಮಾಡಿ ಅವರು ಈ ಒಂದು ಗೇಮ್ ಸ್ಟಾಪ್ ಫೈಲ್ ಮಾಡಿರ್ತಕ್ಕಂಥ 13A ಫೈಲಿಂಗ್ಸ್ ಅಲ್ಲೂ ಕೂಡ ನೀವು ಚೆಕ್ ಮಾಡಬಹುದು. ಈಗ ಒಂದು ಬಿಟ್ಕಾಯಿನ್ಗೆ 1 ಕೋಟಿ ಅಂದ್ರೂ ಕೂಡ 4,910 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿ ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಟ್ಟಿದ್ದಾರೆ. ನಾವು ಈಗ ಪ್ರಶ್ನೆ ಏನಂತಂದ್ರೆ, ನೀವೇ ಒಂದು ದೊಡ್ಡ ಗೇಮಿಂಗ್ ಕಂಪನಿ, ನಿಮ್ದೇ ಆದಂತ ಒಂದು ಗೇಮಿಂಗ್ ಕಾಯಿನ್ ಅನ್ನೇ ಬಿಡ್ಬೋದಾಗಿತ್ತಲ್ಲ, ನೀವ್ ಯಾಕೆ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿ ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಟ್ಟಿದ್ದೀರಿ ಅಂತ ಏನಾದ್ರು ಆ ಕಂಪನಿಯ ಸಿಇಒ ರಾನ್ ಅವ್ರಿಗೆ ಏನಾದ್ರು ಕೇಳಿದ್ರೆ ಪ್ರಾಬ್ಲಿ ಏನ್ ಉತ್ತರ ಕೊಡ್ಬೋದು? ನನ್ನ ಪ್ರಕಾರ ರಾನ್ ಅನ್ನೋಂತ ಏನಿದ್ದಾರೆ ಅವರ ಕಂಪನಿ ಸಿಇಒ ಅಥವಾ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವ್ರು ಯಾರು ಕೂಡ ಸ್ಕ್ಯಾಮರ್ಸ್ ಅಲ್ಲ, ಅವ್ರು ಯಾರು ಕೂಡ ದಡ್ರಲ್ಲ. ಒಂದ್ ವೇಳೆ ಅವ್ರೇನಾದ್ರು ತಮ್ಮದೇ ಆದಂತ ಗೇಮಿಂಗ್ ಕಾಯಿನ್ ಅನ್ನ ಬಿಟ್ಟಿದ್ರೆ ಸೀರಿಯಸ್ ಶೇರ್ ಹೋಲ್ಡರ್ಸ್ ಏನಿದ್ರಲ್ಲ ಅವರೆಲ್ಲರೂ ಕೂಡ ಆ ಒಂದು ಕಂಪನಿಯಿಂದ ಎಕ್ಸಿಟ್ ಆಗಿರೋರು. ಯಾಕಂದ್ರೆ ಈ ಒಂದು ಕಂಪನಿ ಹುಚ್ಚುಚ್ಚಾಗಿ ಆಡ್ತಾ ಇದೆ. ಇವ್ರಿಗೆ ಯಾವುದೇ ರೀತಿ ಬಿಸ್ನೆಸ್ ಮಾಡುವಂತ ಸೀರಿಯಸ್ ಬಿಸ್ನೆಸ್ ಪ್ಲಾನೇ ಇಲ್ಲ. ಬೇಸಿಕಲಿ ಫ್ಯೂಚರ್ ಇವರಿಗೆ ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಹುಚ್ಚುಚ್ಚಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಎಕ್ಸಿಟ್ ಆಗಿರೋರು. ಯಾವ ರೀತಿ AI ಬೇಸ್ಡ್ ಕಂಪ್ನೀಸ್ ಏನಿದಾವಲ್ಲ, ಗೂಗಲ್, ಅಮೆಜಾನ್, ಮೈಕ್ರೋಸಾಫ್ಟ್, ಫೇಸ್ಬುಕ್, ಎನ್ವಿಡಿಯಾ, ಈ ರೀತಿ ಕಂಪ್ನಿಗಳು AI ಕಾಯಿನ್ ಅನ್ನ ಬಿಟ್ಟಿಲ್ವೋ, ಅದೇ ರೀತಿ ಗೇಮಿಂಗ್ ಕಂಪನಿ ಕೂಡ ಯಾವುದೇ ರೀತಿ ಗೇಮಿಂಗ್ ಕಾಯಿನ್ ಅನ್ನ ಬಿಟ್ಟಿಲ್ಲ. ಒಂದ್ ವೇಳೆ ಅವ್ರು ಏನಾದ್ರು ಬಿಡಬೇಕು ಅನ್ನೋದಿದ್ರೆ ಅವ್ರದ್ದು ಈಕ್ವಿಟಿನೇ ಇದೆಯಲ್ಲ, ಅದು ಪಬ್ಲಿಕಲಿ ಟ್ರೇಡ್ ಆಗ್ತಾ ಇದೆ. ಅದರಿಂದನೇ ಜನ ಅವರ ಒಂದು ಕಂಪನಿ ಮೇಲೆ ಒಂದು ಒಡೆತನವನ್ನ ಅಥವಾ ಶೇರ್ ಅನ್ನ ಅವರು ಪರ್ಚೇಸ್ ಮಾಡಬಹುದು. ಗೇಮಿಂಗ್ ಕಾಯಿನ್, AI ಕಾಯಿನ್ ಅನ್ನೋದಕ್ಕೆ ಯಾವುದೇ ರೀತಿ ಮೀನಿಂಗ್ ಇಲ್ಲ. ಸೊ ನೀವೇನಾದ್ರೂ ಗೇಮಿಂಗ್ ಕಾಯಿನ್ ಪರ ಇದ್ರೆ ಅಥವಾ AI ಕಾಯಿನ್ ಪರ ಇದ್ರೆ ಯಾಕೆ, ಅದರ ಸಿಗ್ನಿಫಿಕೆನ್ಸ್ ಏನು, ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಯಾವ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಬರ್ತಾ ಇದೆ, ಬೇಸಿಕಲಿ ಯಾವ ಫ್ಯೂಚರ್ ಅನ್ನ ಜನರಿಗೆ ಕೊಡ್ತಾ ಇದೆ, ಸಮಾಜದಲ್ಲಿ ಇರ್ತಕ್ಕಂಥ ಯಾವ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಈ ಒಂದು ಗೇಮಿಂಗ್ ಕಾಯಿನ್ ಅಥವಾ AI ಕಾಯಿನ್ ಬರ್ತಾ ಇದೆ, ಮತ್ತು ಈ ಒಂದು AI ಗೇಮಿಂಗ್ ಕಾಯಿನ್ ಅನ್ನ ಸಾಫ್ಟ್ವೇರ್ ಅನ್ನ ಬರ್ದಿರೋರು ಯಾರು, ಎಲ್ಲಿ ಮೇಂಟೈನ್ ಆಗ್ತಾ ಇದೆ, ಅದನ್ನ ವೆರಿಫಿಕೇಶನ್ ಮಾಡಿರೋರು ಯಾರು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇನ್ನಿತರ ವಿಚಾರವಾಗಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ವಿಡಿಯೋ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಪ್ರಕಾರ ಹೇಳೋದಾದ್ರೆ, ಟು ದ ಬೆಸ್ಟ್ ಆಫ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಈ ಒಂದು AI ಕಾಯಿನ್, ಗೇಮಿಂಗ್ ಕಾಯಿನ್ ಅನ್ನೋದಕ್ಕೆ ಮೀನಿಂಗೇ ಇಲ್ಲ. ಇವೆಲ್ಲವೂ ಕೂಡ ಒಂದು ಪೊನ್ಸಿ ಸ್ಕೀಮ್.